ನಾವು ಮೊದಲನೇ ದಿನ ಹಸು ಮೇಸಕ್ ಹೋದಾಗ ನಮ್ಗೆ ಬಕಾಸುರನ್ ವಿಷಯ ಗೊತ್ತಾಗಿತ್ತು. ಈ ಸಲ ನೋಡೋಣ ಗೋಕುಲಕ್ಕೆ ಯಾರು ಬರೋ ವಿಷಯ ಗೊತ್ತಾಗುತ್ತೋ. ಅಣ್ಣ, ನೀನ್ ಲಾಡು ತಿಂತ ತಿಂತ ಯಾಕೆ ನಿಂತ್ಕೊಂಡೆ? ಕೃಷ್ಣ, ನಾನ್ ಯಾವಾಗ ಲಾಡು ತಿಂದ್ರೂ ಕೂಡ ನಂಗೆ ದೇವಕಿ ಅಮ್ಮನ್ ನೆನಪಾಗುತ್ತೆ. ಅವತ್ತು ಅವ್ರ ಕೈಯಿಂದ ಲಾಡು ತಿಂದಿದ್ ರುಚಿ ನನಗ್ ಮರೆಯೋಕೆ ಆಗ್ತಿಲ್ಲ ಕೃಷ್ಣ. ಯಾಕಂದ್ರೆ ಅದ್ರಲ್ಲಿ ಅಮ್ಮನ್ ಮಮತೆ ಮತ್ತೆ ಅವಳ ಪ್ರೀತಿಯ ಸಿಹಿ ತುಂಬಿಕೊಂಡಿದೆ. ಸೋದರಿ, ಈಗ ನಾವು ನಿನ್ನ ಮಮತೆ ಮತ್ತು ಪ್ರೀತಿಯ ಮಾರ್ಗದಲ್ಲಿ ಸಾಗುತ್ತಿದ್ದೇವೆ. ಗೋಕುಲದ ಮಾರ್ಗದಲ್ಲಿ. ಅಲ್ಲಿ ನಿನ್ನ ಕಂದನಿರುತ್ತಾನೆ ಅಲ್ಲವೇ ಭಾವನವರೇ? ವಸುದೇವ, ನೀನೇನಾದರೂ ಹೇಳು ಅಥವಾ ಹೇಳದೇ ಇರು, ಆದರೆ ಇಂದು ನನ್ನ ಸೋದರಿ ಅವಳ ಪುತ್ರನನ್ನು ನೋಡುತ್ತಾಳೆ. ಹೋಗಿ ಕಂದ ಕಂದ ಎನ್ನುತ್ತಾಳೆ, ಅಲ್ಲವೇ ಸೋದರಿ? ದೇವಕಿಯ ವರ್ತನೆ ಎಂದು ವಿಚಿತ್ರವಾಗಿದೆಯಲ್ಲ. ಕೃಷ್ಣ, ನಂಗೂ ಗೊತ್ತಿಲ್ಲ ಮತ್ತೆ ದೇವಕಿ ಅಮ್ಮನ್ ಕೈಯಿಂದ ಯಾವಾಗ ಲಾಡು ತಿನ್ನೋ ಸೌಭಾಗ್ಯ ಸಿಗುತ್ತೋ ಏನೋ. ಅಣ್ಣ, ಅಮ್ಮ ಹೇಳ್ತಾಳೆ ಅಮ್ಮನ್ ಪ್ರೀತಿನ ಯಾವ ಬಂಧನನು ತುಂಬಾ ದಿನ ತಡೆಯೋಕ್ಕಾಗಲ್ಲ. ಅಣ್ಣ, ನೋಡ್ತಾ ಇರು, ನಮ್ಗೆ ದೇವಕಿ ಅಮ್ಮ ಮತ್ತೆ ಸಿಗ್ತಾಳೆ, ಖಂಡಿತ ಸಿಗ್ತಾಳೆ. ಕಂದ, ನನ್ನನ್ನು ಯಾರೋ ಕರೀತಾ ಇರೋ ಆಗಿದೆ. ಏನಾಯಿತು ಸೋದರಿ? ನನಗೆ ಯಾರೋ ನನ್ನನ್ನು ಕರೆದಂತೆನಿಸಿತು. ನನಗೆ ತಿಳಿದಿದೆ ದೇವಕಿ, ನಿನ್ನನ್ನು ನಿನ್ನ ಪುತ್ರ ಕರೆಯುತ್ತಿದ್ದ. ಆದರೆ ನಿನ್ನ ಪುತ್ರ ಅಲ್ಲಿ ಗೋಕುಲದಲ್ಲಿದ್ದಾನೆ. ಸರಿ, ಕುಳಿತುಕೋ. ಕೃಷ್ಣ, ಗೆಳೆಯ ಜೀವಕ, ನನ್ನನ್ನು ಯಾರೋ ಕರೀತಿದ್ದಾರೆ ಅನ್ಸ್ತಿದೆ. ಯಾರು ಕರೀತಾ ಇಲ್ಲ ಕೃಷ್ಣ, ಹಣ್ಣಿನ ಮರ ಕರೀತಾ ಇರ್ಬೇಕಷ್ಟೇ. ಬಾ, ಹೋಗಿ ಹಣ್ಣು ತಿನ್ನೋಣ. ನಡಿ ಹೋಗೋಣ. ಗುರುದೇವ, ಅಕ್ರೂರರಿಲ್ಲದೆ ಈ ವಿಧಿ ಪೂರ್ಣವಾಗುವುದಿಲ್ಲ ಎಂದ ಮೇಲೆ, ಅವರ ಶಿರ ಕತ್ತರಿಸಿದ ಮೇಲೂ ಉಸಿರಾಡುತ್ತಿದ್ದಾರೆ ಎಂದರೆ ಅವರನ್ನ ಬದುಕಿಸುವುದಕ್ಕೆ ಯಾವುದಾದರೂ ದಾರಿ ಇರಲೇಬೇಕು. ದೇವಿ, ಕೇವಲ ಒಂದೇ ಮಾರ್ಗವಿದೆ. ಯಾವ ರೀತಿ ಪ್ರಜಾಪತಿ ದಕ್ಷನನ್ನು ಪುನಃ ಜೀವಂತಗೊಳಿಸಲಾಗಿತ್ತೋ ಅದೇ ರೀತಿ ಅಕ್ರೂರರ ಶಿರವನ್ನು ದೇಹಕ್ಕೆ ಜೋಡಿಸಬೇಕು. ಹಾಗಾದರೆ ಗುರುದೇವ, ತಡವೇಕೆ? ಮನುಷ್ಯನ ಜೀವ ಉಳಿಸಬಲ್ಲ ಅಮೂಲ್ಯ ಮೂಲಿಕೆಗಳು ದೊರೆಯುವುದು ದುರ್ಲಭವೂ ಹೌದು. ನಾನು ಆ ಮೂಲಿಕೆಗಳನ್ನು ನನ್ನ ಶಿಷ್ಯರಿಂದ ತರಿಸುತ್ತೇನೆ. ಅವೆಲ್ಲ ಔಷಧಿಗಳು ದೊರೆತ ನಂತರವಷ್ಟೇ ನಾನು ಅಕ್ರೂರರ ಶಲ್ಯ ಚಿಕಿತ್ಸೆಯನ್ನು ಆರಂಭಿಸಲು ಸಾಧ್ಯ. ಗುರುದೇವ,
ನೀವು ಹೇಳಿದ ಔಷಧಿಗಳನ್ನ ನಾನು ತಗೊಂಡು ಬಂದಿದ್ದೀನಿ. ಗೆಳೆಯರೇ, ನಿಮ್ ಹಿಂದೆ ಬೇಲದ ಮರ ಇದೆ, ಮತ್ತೆ ನನ್ನ ಹತ್ರ ಬೆಣ್ಣೆ ಇದೆ. ನೀವು ನನ್ಗೆ ಬೇಲದ ಹಣ್ಣು ತನ್ನಿ, ನಾನ್ ನಿಮ್ಗೆ ಬೆಣ್ಣೆ ಕೊಡ್ತೀನಿ. ಕೃಷ್ಣ, ನಾವ್ ನಿನ್ ಗೆಳೆಯರು, ಮತ್ ನೀನ್ ನಮ್ಮ ಹತ್ರನೇ ಬೆಣ್ಣೆಗೆ ಬೆಲೆ ಕೇಳ್ತ್ಯಾ? ಗೆಳೆಯದಮ್ಮ, ಇದನ್ನ ಬೆಣ್ಣೆ ಬದಲಿಗೆ ಕೊಡೋದಲ್ಲ, ಇದು ನಿಮ್ ಶ್ರಮಕ್ಕೆ ಕೊಡೋ ಬೆಲೆ. ಅಮ್ಮ ಯಾವಾಗ್ಲೂ ಹೇಳ್ತಾಳೆ, ನಾವು ಕೆಲಸ ಮಾಡ್ದೆ ಏನನ್ನೂ ತಗೋಬಾರ್ದು. ಕೃಷ್ಣ, ನೀನ್ ಯಾವ ಕೆಲ್ಸ ಮಾಡ್ತಿದ್ಯಾ? ಆ ಬೆಣ್ಣೆ ಅಂತೂ ನಿಮ್ಮಮ್ಮ ಕೊಟ್ಟಿದ್ದು. ಅಣ್ಣ, ಗೆಳೆಯರ್ಗೆಲ್ಲ ಬೆಣ್ಣೆ ಕೊಡೋದು ಒಂದ್ ಕೆಲ್ಸನೇ ಅಲ್ವಾ? ಹೋಗಿ ಗೆಳೆಯರೇ, ಬೇಗ ಸಿಹಿಯಾದ ಹಣ್ಣು ತಗೋ ಬನ್ನಿ. ನಮ್ಗೆ ಅರ್ಥ ಆಯ್ತು ಕೃಷ್ಣ, ನೀನ್ ಇಲ್ಲೇ ಕಾಯ್ತಾ ಇರು, ನಾವ್ ಹೋಗಿ ಹಣ್ಣು ಕುಯ್ಕೊಂಬರ್ತೀವಿ. ಬಂದ್ರು ಹೋಗೋಣ. ಇದು ಅದೇ ಗೋಮಾತೆ ಧ್ವನಿ ಮತ್ತೆ ಕರೀತಿದ್ಯಲ್ಲ, ಅಂದ್ರೆ ಅದಕ್ಕೇನೋ ತೊಂದ್ರೆ ಆಗಿರ್ಬೇಕು. ನಾನು ಈಗ್ಲೇ ಹೋಗಿ ನೋಡ್ಬೇಕು. ಎಲ್ಲ ಗೆಳೆಯರನ್ನು ಹಣ್ಣು ತರಕ್ ಕಳ್ಸಿ ಈಗ ಕೃಷ್ಣ ಏನ್ ತರಕ್ ಹೋಗಿದ್ದಾನೆ? ಗುರುದೇವ, ಇಷ್ಟೆಲ್ಲ ಮೂಲಿಕೆಗಳು? ಈ ಔಷಧಿಗಳಿಂದಲೇ ಅಶ್ವಿನಿ ದೇವತೆಗಳು ದೇವಾಸುರ ಯುದ್ಧದಲ್ಲಿ ಅರ್ಧಸತ್ತ ದೇವತೆಗಳಿಗೆ ಮತ್ತೆ ಜೀವ ನೀಡಿದ್ದರು. ಅವರ ತುಂಡಾದ ಅಂಗಗಳನ್ನು ಜೋಡಿಸಿದ್ದರು. ಹಾಗಾದರೆ ಈ ಔಷಧಿಗಳ ಮೂಲಕ ಅಕ್ರೂರರಿಗೆ ಮರುಜೀವ ನೀಡಬಹುದಲ್ಲವೇ? ಮಹಾರಾಣಿ, ಈ ಗಿಡಮೂಲಿಕೆಯು ಅಪರೂಪ. ಇವು ಜೀವಶಕ್ತಿಗಳಿಂದಲೇ ತುಂಬಿದೆ. ಆದರೆ ಸುರಭಿ ಗೋವಿನ ಪಂಚಗವ್ಯವಿಲ್ಲದೆ ಈ ಔಷಧಿಯು ವ್ಯರ್ಥ. ಸುರಭಿ ಗೋವಿನ ಪಂಚಗವ್ಯ ನನಗೆ ಅರ್ಥವಾಗಲಿಲ್ಲ ಗುರುದೇವ. ಮಹಾರಾಣಿ, ಸುರಭಿ ಗೋಮಾತೆಯ ಜನ್ಮ ಅಮೃತದ ಗಂಧದಿಂದಾಗಿದೆ. ಹಾಗಾಗಿ ಅದರ ಪಂಚಗವ್ಯದಲ್ಲೂ ಅಮೃತದ ಗುಣವಿದೆ. ಅದರ ಉಪಯೋಗದಿಂದ ಮಾತ್ರ ಅಕ್ರೂರರನ್ನು ಜೀವಂತಗೊಳಿಸಲು ಸಾಧ್ಯವಿದೆ. ಗುರುದೇವ, ಈ ಸುರಭಿ ಗೋವು ಎಲ್ಲಿದೆ ಎಂದು ಹೇಳಿ, ನಾನೇ ಅಲ್ಲಿಗೆ ಹೋಗಿ ಸುರಭಿ ಗೋವಿನ ಪಂಚಗವ್ಯವನ್ನು ತಂದು ಕೊಡುತ್ತೇನೆ. ದೇವಿ, ಇದೇ ದೊಡ್ಡ ವಿಡಂಬನೆ. ಪ್ರಜಾಪತಿ ದಕ್ಷನ ಶಾಪದ ನಂತರ ಅವನ ಪುತ್ರಿ ಸುರಭಿ ಈ ಜಗತ್ತಿನಲ್ಲಿ ಎಲ್ಲಿದ್ದಾಳೆಂದು ಯಾರಿಗೂ ತಿಳಿದಿಲ್ಲ. ನಾರಾಯಣ ನಾರಾಯಣ, ಇದೆಂತಹ ವಿಡಂಬನೆ ಪ್ರಭು. ಈಗ ಸುರಭಿ ಗೋವಿನ ಪಂಚಗವ್ಯದಿಂದಲೇ ದಕ್ಷ ಅರ್ಥಾತ್ ಅಕ್ರೂರ ಪುನಃ ಜೀವಿಸುವುದು. ಆದರೆ ಅವನ ಪುತ್ರಿ ಸುರಭಿಗೆ ಅವನೇ ಸ್ವತಃ ಶಾಪ ನೀಡಿ ಕಲ್ಲಾಗಿಸಿದ್ದಾನೆ. ಇದೇ ವಿಧಿಯಾಗಿದೆ ದೇವರ್ಷಿ. ಮನುಷ್ಯ ಬೇರೆಯವರೊಂದಿಗೆ ಹೇಗೆ ವ್ಯವಹರಿಸಿದರೂ, ಒಳ್ಳೆಯದೋ ಕೆಟ್ಟದ್ದೋ, ಅಂತಿಮವಾಗಿ ಅದರ ಫಲ ಖಂಡಿತವಾಗಿ ದೊರೆಯುತ್ತದೆ. ಪ್ರಜಾಪತಿ ದಕ್ಷ ಅಹಂಕಾರದಿಂದ ತನ್ನ ಪುತ್ರಿ ಸುರಭಿಗೆ ಶಾಪ ನೀಡಿ ಅವನು ಪುನಃ ಜೀವಂತವಾಗುವ ಅವಕಾಶವನ್ನು ಕಳೆದುಕೊಂಡ. ಆದ್ದರಿಂದ ಮನುಷ್ಯನು ತನ್ನ ಅಹಂಕಾರ ಮತ್ತು ಕ್ರೋಧವನ್ನು ಹತೋಟಿಯಲ್ಲಿರಿಸಿ ಎಂದಿಗೂ ಮತ್ತೊಬ್ಬರೊಂದಿಗೆ ಒಳ್ಳೆಯ ರೀತಿಯಲ್ಲಿಯೇ ವ್ಯವಹರಿಸಬೇಕು. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಆದರೆ ಪ್ರಭು, ದಕ್ಷಪುತ್ರಿ ಸುರಭಿಯ ತಪ್ಪಾದರೂ ಏನು? ಅವಳ ಉದ್ಧಾರವೆಂದಿಗೆ ಪ್ರಭು? ದೇವರ್ಷಿ, ದಕ್ಷನ ಶಾಪದ ನಂತರ ನಾನು ಸುರಭಿಗೆ ವರದಾನ ನೀಡಿದ್ದೆ. ಎಂದಾದರೂ ಅವಳ ಪಿತಾ ದಕ್ಷನ ಜೀವನ ಸಂಕಟದಲ್ಲಿದ್ದರೆ ಅದೇ ಸಮಯಕ್ಕೆ ಅವಳು ವಾಸ್ತವ ರೂಪಕ್ಕೆ ಮರಳುತ್ತಾಳೆ. ಅವಳ ಮೂಲಕವೇ ದಕ್ಷನ ಸಂಕಷ್ಟ ಸಮಾಪ್ತಿಯಾಗುತ್ತದೆ. ಮತ್ತು ಈ ಘಟನೆಯಿಂದಾಗಿ ದಕ್ಷನಿಗೆ ಅವನ ತಪ್ಪಿನ ಅರಿವಾಗುತ್ತದೆ. ಅಲ್ಲದೆ ಶಾಶ್ವತವಾಗಿ ಅವನ ಅಹಂಕಾರ ಸಮಾಪ್ತಿಯಾಗುತ್ತದೆ ದೇವರ್ಷಿ. ನಾರಾಯಣ ನಾರಾಯಣ, ಇದರ ಅರ್ಥ ಇಷ್ಟೇ ಅಲ್ಲವೇ ಪ್ರಭು? ಈಗ ಸುರಭಿಗೆ ಶಾಪ ಮುಕ್ತಿ ಮತ್ತು ಪುತ್ರಿಯಿಂದ ಪಿತನಿಗೆ ಮರುಜೀವ ನೀಡುವುದು, ಇವೆರಡಕ್ಕೂ ಪರಮಾವತಾರಿ ಶ್ರೀಕೃಷ್ಣನೇ ಕಾರಣನಾಗುತ್ತಿದ್ದಾನೆ.
ಹಸುವಿನ ಮೂರ್ತಿಯಿಂದ ಇಷ್ಟು ನೋವಿನ ಧ್ವನಿ? ಇವತ್ತು ಇದ್ರ ಸತ್ಯ ಏನಂತ ತಿಳ್ಕೊಳ್ಳೇಬೇಕು. ಹೇ ಗೋಮಾತೆ, ನೀನ್ ಚಿಂತೆ ಮಾಡಬೇಡ. ಇವತ್ತು ನಿನ್ ದುಃಖ ಶಾಶ್ವತವಾಗಿ ಮಾಯ ಆಗುತ್ತೆ. ನೋಡು ಸೋದರಿ, ನಿನ್ನ ವರ್ಷಗಳ ಪ್ರತೀಕ್ಷೆ ಪೂರ್ತಿಯಾಯಿತು. ಆ ಸ್ಥಳ ಬಂದೇ ಬಿಟ್ಟಿದೆ. ಇಲ್ಲೇ ನಿನ್ನ ಕಂದನಿದ್ದಾನೆ. ಬಂದಿತ್ತು ಆ ಶುಭಗಳಿಗೆ. ಪುತ್ರ ಮತ್ತು ಮಾತೆಯರ ಶುಭ ಮಿಲನದ ಸಮಯ. ಬಾ ಸೋದರಿ, ಹೋಗು, ಗುರುತಿಸು ನಿನ್ನ ಪುತ್ರನನ್ನು. ಆಗಲೇ ನಾನು ನನ್ನ ಪ್ರೀತಿಯ ಅಳಿಯನನ್ನು ಎತ್ತಿ ಎತ್ತಿ ಸೋದರಿ, ಬಾ ಸೋದರಿ. ನಿಲ್ಲು ಕಂಸ! ಸರಿ, ನಿಂತು ಬಿಟ್ಟೆ. ಈಗ ನೀವು ನಿಂತು ಬಿಡಿ ಭಾವ, ಏಕೆಂದರೆ ನನಗೆ ನಿಮ್ಮ ಅವಶ್ಯಕತೆ ಏನೂ ಇಲ್ಲ. ನನ್ನ ಸೋದರಿ ಅವಳೇ ಪುತ್ರನನ್ನು ಹುಡುಕುತ್ತಾಳೆ, ಅಲ್ಲವೇ ಸೋದರಿ? ನೀನು ಮರೆತಿರುವೆ ಕಂಸ. ದೇವಕಿಗೆ ಅವಳ ಮಗ ಯಾರೆನ್ನುವುದರ ಚಿಕ್ಕ ಕಲ್ಪನೆಯೂ ಇಲ್ಲ. ಏಕೆಂದರೆ ಅವಳಿಗೆ ಭಯವಿತ್ತು. ಒಂದು ದಿನ ನೀನು ಸತ್ಯ ಅರಿಯುವ ಪ್ರಯತ್ನ ಮಾಡುವೆ ಎಂಬ ಭಯವಿತ್ತು. ಆದ್ದರಿಂದಲೇ ಅವಳು ಸ್ವತಃ ತನ್ನನ್ನೇ ಸತ್ಯ ತಿಳಿಯುವುದರಿಂದ ತಡೆದಿದ್ದಳು. ನನ್ನ ಕಂದ ಯಾರು, ಎಲ್ಲಿರುವನು ಎಂದು ತಿಳಿದುಕೊಳ್ಳುವುದು ನನಗೆ ಈ ಕ್ಷಣ ಮುಖ್ಯವಲ್ಲ. ಅವನು ಜೀವಂತವಾಗಿದ್ದಾನೆ ಎನ್ನುವ ಸತ್ಯವಷ್ಟೇ ನನಗೆ ಸಾಕು. ತಪ್ಪು ನಾನಲ್ಲ ವಸುದೇವ, ನೀನು ಮಾಡುತ್ತಿರುವೆ. ದೇವಕಿಯನ್ನು ಗುರುತಿಸುವುದರಲ್ಲಿ ನನಗೆ ತಿಳಿದಿದೆ. ದೇವಕಿ ಅವಳ ಪುತ್ರನನ್ನು ಗುರುತಿಸುವುದಿಲ್ಲ. ಆದರೆ ವಸುದೇವ, ಇವಳು ಬೇರೆ ದೇವಕಿ, ನಿನ್ನ ಪತ್ನಿಯಲ್ಲ. ಇದೇನು ಹೇಳುತ್ತಿರುವೆ ಕಂಸ? ದೇವಕಿ ನನ್ನ ಪತ್ನಿಯೇ. ಇವಳು ನಿನ್ನ ಪತ್ನಿಯಾಗಿದ್ದಳು. ಈಗ ಕೇವಲ ಭಗವಂತ ಕಂಸನ ಸೋದರಿ, ಅವಳಿಗೆ ಅವಳ ಪುತ್ರ ಬೇಕು ಅಷ್ಟೇ. ಇವಳು ದೇವಕಿಯ ಪ್ರತಿರೂಪ. ಇದು ಯಾವ ಸ್ಥಳ? ಎಲ್ಲಿಗೆ ಕರೆತಂದೆ ನೀನು? ನಿನಗೇನು ಬೇಕು? ನನ್ನ ಜೀವನಕ್ಕೆ ಒಂದೇ ಉದ್ದೇಶವಿದೆ ಸೋದರಿ, ಸತ್ಯ ತಿಳಿಯುವುದು. ನಿನ್ನ ಅಷ್ಟಮ ಸಂತಾನದ ಸತ್ಯ. ನನಗೆ ತಿಳಿದಿರದ ಸತ್ಯವನ್ನು ನಿನಗೆ ನಾನು ಹೇಗೆ ಹೇಳಲಿ ಹೇಳು? ನಿನ್ನ ಪುತ್ರನ ಸತ್ಯವನ್ನು ನೀನಲ್ಲ ಸೋದರಿ, ನಿನ್ನ ಮಮತೆ ಹೇಳುತ್ತದೆ. ನಿನ್ನ ಅಂತರಾತ್ಮ, ನಿನ್ನ ಸುಪ್ತ ಚೇತನ, ನಿನ್ನ ಮನಸ್ಸಲ್ಲಿ ಕಂದನೆ ತುಂಬಿದ್ದಾನೆ. ಸತ್ಯವೇ, ನೀನು ಪುತ್ರನನ್ನು ಗುರುತಿಸಲಾರೆ. ಆದರೆ ಒಬ್ಬಳು ಮಾತೆಯ ಆತ್ಮ, ಮನಸ್ಸು ತನ್ನ ಕಂದನನ್ನು ಮರೆಯುವುದಿಲ್ಲ ದೇವಕಿ. ಆದ್ದರಿಂದ ಈ ನಿನ್ನ ಮನಸ್ಸೇ ನನ್ನನ್ನು ನಿನ್ನ ಅಷ್ಟಮ ಸಂತಾನವಿರುವಲ್ಲಿ ತಲುಪಿಸುತ್ತದೆ. ಪಾಪಿ ಕಂಸ, ನೀನು ಈ ಅಧರ್ಮವನ್ನು ನಡೆಸಿದರೆ ಮೃತ್ಯುವಲ್ಲದೆ ಬೇರೇನು ನಿನಗೆ ಸಿಗುವುದಿಲ್ಲ. ನನ್ನ ಮನಸ್ಸಿನಲ್ಲಿರುವುದು ಒಂದೇ ಇಚ್ಛೆ, ನಿನ್ನ ಮೃತ್ಯು. ಮೃತ್ಯು? ಅದು ನಿನ್ನ ಅಷ್ಟಮ ಸಂತಾನದಿಂದ. ನನ್ನ ಮೃತ್ಯುವಿನ ಮಾರ್ಗವು ನಿನ್ನ ಅಷ್ಟಮ ಸಂತಾನಕ್ಕೆ ಸೇರುತ್ತದೆ ಸೋದರಿ. ನಿನ್ನ ಅಂತರಾತ್ಮ ಚೇತನಗಳು ಸರ್ವಪ್ರಥಮವಾಗಿ ನಿನ್ನ ಕಂದನನ್ನೇ ಹುಡುಕುತ್ತವೆ. ಒಂದು ವೇಳೆ ನಾನು ನಿನ್ನ ಸಂತಾನದವರೆಗೂ ತಲುಪಿಬಿಟ್ಟರೆ ಇಲ್ಲ ಕಂಸ, ನೀನು ಹಾಗೆ ಮಾಡಲಾರೆ. ನಾನು ಮಾಡುತ್ತಿರುವುದೆಲ್ಲ ನಿನ್ನ ಒಳಿತಿಗಾಗಿಯೇ ಮಾಡುತ್ತಿದ್ದೇನೆ. ಏಕೆಂದರೆ ಇಂದು ನಾನು ನಿನ್ನೊಳಗಿಂದ ಆ ದೇವಕಿಯನ್ನು ಬಿಡಿಸುತ್ತೇನೆ, ಯಾರು ವರ್ಷಗಳಿಂದ ನಿನ್ನೊಳಗೆ ಬಂಧಿಯಾಗಿದ್ದಾಳೆ. ಆ ದೇವಕಿಯ ಇಚ್ಛೆ ಒಂದೇ, ಅವಳ ಕಂದನ ಇಚ್ಛೆ. ಓಂ
ಕಂಸಾಯ ನಮಃ. ಧರ್ಮರಕ್ಷಕಿ ದೇವಕಿ ಈಗ ಮುಕ್ತಳಾಗುತ್ತಿದ್ದಾಳೆ ನಿನ್ನೊಳಗಿನ ಮಮತಾಮಯಿ ತಾಯಿ ದೇವಕಿ. ಕಂದ, ಎಲ್ಲಿದ್ದಾನೆ ನನ್ನ ಕಂದ? ನಾನು ಅವನನ್ನು ನೋಡಬೇಕು. ಎಲ್ಲಿದ್ದಾನೆ ಅವನು? ಗಾಬರಿಗೊಳ್ಳುವ ಅಗತ್ಯವೇನೂ ಇಲ್ಲ ಸೋದರಿ. ಇದು ನಿನ್ನದೇ ಪ್ರತಿರೂಪ. ಮಮತೆಯಿಂದ ತುಂಬಿ ವಾತ್ಸಲ್ಯದಿಂದ ಪರಿಪೂರ್ಣಳಾಗಿದ್ದಾಳೆ. ವರ್ಷಗಳಿಂದ ತನ್ನ ಪುತ್ರನನ್ನು ನೋಡುವ ಚಿಂತೆಯಲ್ಲಿ ವ್ಯತಿತಳಾಗಿದ್ದಾಳೆ, ವ್ಯಾಕುಲಳಾಗಿದ್ದಾಳೆ. ನಿಮಗೆ ತಿಳಿದಿದೆಯೇ? ನಿಮಗೆ ತಿಳಿದಿದೆಯೇ ನನ್ನ ಕಂದ ಎಲ್ಲಿದ್ದಾನೆ? ನನ್ನನ್ನು ನನ್ನ ಕಂದನ ಬಳಿಗೆ ಕರೆದೊಯ್ಯಿರಿ. ನಾನು ನನ್ನ ಕಂದನನ್ನು ನೋಡಬೇಕು. ನೋಡಿದೆಯಾ ದೇವಕಿ, ನಿನ್ನ ಅಂತರಾತ್ಮ ತನ್ನ ಪುತ್ರನನ್ನು ನೋಡಲು ಕಾತರಿಸುತ್ತಿದೆ. ಇಲ್ಲ ಕಂಸ, ಇದು ಸತ್ಯವಲ್ಲ. ನನ್ನ ಅಂತರಾತ್ಮ ಇಷ್ಟು ದುರ್ಬಲವಲ್ಲ. ಇದು ನಿನ್ನ ಮಾಯೆ ಕಂಸ. ವಿಶ್ವಾಸವಿಡು ದೇವಕಿ, ನಿನ್ನ ಸೋದರ ನಾನು. ಇಂದು ನಾನು ನಿನ್ನ ಈ ಮಮತೆಯನ್ನು ಹೊರಗೆಳೆದಿದ್ದೇನೆ. ನೀನಿದನ್ನು ವರ್ಷಗಳಿಂದ ನಿನ್ನ ಮನಸ್ಸಿನ ಆಳದಲ್ಲಿ ಬಂಧಿಸಿಟ್ಟಿದ್ದೆ. ನೀನು ಆ ವಿಷ್ಣುವಿನ ಭಕ್ತಿಯಲ್ಲಿ ಸದಾ ನಿನ್ನ ಮಮತೆಯನ್ನು ಬಂಧಿಸಿಟ್ಟಿದ್ದೆ. ನಿನ್ನ ಪುತ್ರ ಬರುತ್ತಾನೆ, ನನ್ನ ಅಂತ್ಯ ಮಾಡುತ್ತಾನೆ, ನಿನಗೆ ಮುಕ್ತಿ ಕೊಡುತ್ತಾನೆಂದು. ನಿನ್ನ ಪುತ್ರನೂ ಬರಲಿಲ್ಲ, ನಿನಗೆ ಮುಕ್ತಿಯೂ ಸಿಗಲಿಲ್ಲ. ಆದ್ದರಿಂದ ನಾನು ಯೋಚಿಸಿದೆ, ನಾನೇ ನಿನ್ನ ಈ ಮಮತೆಯನ್ನು ನಿನ್ನಿಂದ ಮುಕ್ತಗೊಳಿಸಿದರೆ ಹೇಗೆ? ಈಗ ನಿನ್ನ ಅಂತರಾತ್ಮ ನನ್ನೊಂದಿಗೆ ಗೋಕುಲಕ್ಕೆ ಬರುತ್ತದೆ ಮತ್ತು ನಿನ್ನ ಈ ಪ್ರತಿರೂಪ ನಿನ್ನ ಪುತ್ರನನ್ನು ನನ್ನ ಹತ್ಯೆಗಾಗಿ ಹುಡುಕುತ್ತದೆ. ಇಲ್ಲ ಕಂಸ, ನೀನು ಹೀಗೆ ಮಾಡಬಾರದು. ನಾನಿನ್ನೇನು ಮಾಡುವುದಿಲ್ಲ ದೇವಕಿ. ಏನು ಮಾಡುವುದಿದ್ದರೂ ನಿನ್ನ ಪ್ರತಿರೂಪವೇ ಮಾಡುತ್ತದೆ. ಸೋದರ, ನಿಮಗೆ ತಿಳಿದಿದೆ ತಾನೇ ನನ್ನ ಕಂದ ಎಲ್ಲಿದ್ದಾನೆ? ನನ್ನನ್ನು ಅಲ್ಲಿಗೆ ಕರೆದೊಯ್ಯಿರಿ. ನನ್ನ ಕಂದನನ್ನು ನೋಡಬೇಕು. ಕರೆದೊಯ್ಯಿರಿ ಸೋದರ. ಸೋದರ, ಇಂದು ವರ್ಷಗಳ ನಂತರ ನೀನು ನನ್ನನ್ನು ಸೋದರನೆಂದು ಕರೆದೆ ದೇವಕಿ. ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತೇ. ನಡಿ, ಇನ್ನು ವಿಳಂಬ ಬೇಡ. ಮಾತೆ ಮತ್ತು ಪುತ್ರನ ಮಿಲನಕ್ಕೆ ಇನ್ನು ವಿಳಂಬ ಬೇಡ. ಬಾ. ಇಲ್ಲ, ನೀನು ಹೋಗಬಾರದು. ಹೋಗಬೇಡ ದೇವಕಿ, ಇಲ್ಲೇ ಇರು. ಈ ಪಾಪಿ ಕಂಸ ನಿನ್ನನ್ನು ನನ್ನ ಪುತ್ರನೊಂದಿಗೆ ಸೇರಿಸುವುದಕ್ಕಲ್ಲ, ದೂರ ಮಾಡುವ ಯೋಜನೆ ಮಾಡುತ್ತಿದ್ದಾನೆ. ಹೋಗಬೇಡ ದೇವಕಿ. ಕಂದ, ನನ್ನ ಕಂದ. ಆಶೀರ್ವಾದ ದೇವಕಿ. ಬಾ. ಇಲ್ಲ ದೇವಕಿ, ಹೋಗಬೇಡ. ನಿಲ್ಲು ದೇವಕಿ, ಹೋಗಬೇಡ. ಇಲ್ಲ ದೇವಕಿ, ಹೋಗಬೇಡ. ಅವನು ದೂರ ಮಾಡುತ್ತಾನೆ. ನಿಲ್ಲು ದೇವಕಿ, ನಿಲ್ಲು. ಅರ್ಥವಾಯಿತೆ ವಸುದೇವ. ಭಗವಂತ ಕಂಸನ ಲೀಲೆ. ಈಗ ಇವಳು ನಿನ್ನ ಪತಿಯೂ ಅಲ್ಲ, ವಿಷ್ಣು ಭಕ್ತಳಲ್ಲ, ಸ್ವತಃ ದೇವಕಿಯೂ ಅಲ್ಲ. ಇವಳೀಗ ಕೇವಲ ಮಾತೆ. ಇವಳಿಗೆ ಯಾವ ರೀತಿಯಲ್ಲಾದರೂ ಕಂದನನ್ನು ಪಡೆಯಬೇಕು. ವಸುದೇವ, ಈಗ ನೀನು ಅಥವಾ ನಿನ್ನ ಚಕ್ರಧಾರಿ ಎಷ್ಟಾದರೂ ಪ್ರಯತ್ನಿಸಿ, ಇವಳು ತನ್ನ ಪುತ್ರನ ಬಳಿಗೆ ಹೋಗಿಯೇ ಹೋಗುತ್ತಾಳೆ. ಅಲ್ಲವೇ ನನ್ನ ಮಮತಾಮಯಿ ಸೋದರಿ? ಹೇಗೋ ಮತ್ತೆ ನಾನು ಹಿಂಗ್ ಮಾತ್ ಕೊಡ್ತೀನಿ. ನಿನ್ ದುಃಖನ ದೂರ ಮಾಡೋಕೆ ನನ್ನಿಂದ ಏನಾಗುತ್ತೋ ನಾನು ಅದನ್ನ ಮಾಡ್ತೀನಿ.
ಆದ್ರೆ ಅದಕ್ಕೂ ಮೊದಲು ನಿನ್ ದುಃಖಕ್ಕೆ ಕಾರಣ ಗೊತ್ತಾಗ್ಬೇಕು. ಹೇಳು ಗೋಮಾತೆ, ನಿನ್ಗೆ ಈ ಸ್ಥಿತಿ ಹೇಗ್ ಬಂತು? ಗೋಮಾತೆ, ನನ್ಗೆ ಅರ್ಥ ಆಯ್ತು. ನೀನು ಕಲ್ಲಿನ ಮಧ್ಯೆ ನಿನ್ ನಿಜವಾದ ರೂಪದಲ್ಲೇ ನಿಂತಿದ್ಯಾ. ಆದ್ರೆ ನನ್ಗೊಂದ್ ಅರ್ಥ ಆಗ್ತಿಲ್ಲ, ನಿನ್ ನಿಜವಾದ ರೂಪನ ಯಾವ ರೀತಿ ಹೊರಗಡೆ ತರ್ಲಿ? ಗುರುದೇವ ಗರ್ಗಾಚಾರ್ಯರು ಹೇಳ್ತಾರೆ, ಕೊಳಲಿನ ಮಧುರ ಧ್ವನಿಯಿಂದ ಯಾವ ಕೆಟ್ಟ ಶಕ್ತಿನ ಬೇಕಾದ್ರೂ ದೂರ ಮಾಡ್ಬೋದು. ಈ ಗೋಮಾತೆ ನೋವನ್ನು ದೂರ ಮಾಡ್ಬೋದು. ಈಗ ನಂಗೆ ಅರ್ಥ ಆಯ್ತು ನಾನು ಏನ್ ಮಾಡ್ಬೇಕು ಅಂತ. ಯಶೋದೆ, 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 ಏನ್ ಇಷ್ಟೊಂದು ಯೋಚಿಸ್ತಿದ್ಯಾ? ಏನಾಯ್ತು? ಇಲ್ಲಿ ಕೇಳಿ, ನಾನು ರೋಹಿಣಿ ಅಕ್ಕನ ಬಗ್ಗೆ ಯೋಚಿಸ್ತಿದ್ದೆ. ಅವ್ರು ಹೋಗಿ 15 ದಿನ ಆಗೋಯ್ತು. ಅವರು ಅಕ್ರೂರರನ್ನ ಕಾಪಾಡೋಕ್ ಹೋಗಿದ್ರು, ಮತ್ತಿಲ್ಲಿವರೆಗೂ ಬಂದಿಲ್ಲ. ಅವ್ರು ಯಾವುದೋ ಸಂಕಟದಲ್ಲಿದ್ರೆ ನೀವು ದಯವಿಟ್ಟು ಏನಾದ್ರೂ ಮಾಡಿ. ಯಶೋದೆ, ನಂಗೆ ಅರ್ಥ ಆಗತ್ತೆ. ನೀನ್ ಚಿಂತೆ ಮಾಡ್ಬೇಡ. ನಾನೀಗ್ಲೇ ಹೋಗಿ ಬ್ರಿಜಮಂಡಲದ ಎಲ್ಲಾ ಹಳ್ಳಿಗಳ ಗುಪ್ತಚರರ ಹತ್ರ ನಾನು ರೋಹಿಣಿ ಅತ್ಗೆ ಬಗ್ಗೆ ಏನಾದ್ರೂ ಗೊತ್ತಾಗತ್ತಾ ನಾನ್ ನೋಡ್ಕೊಂಡ್ ಬರ್ತೀನಿ. ನನಗೇನಾದ್ರೂ ಗೊತ್ತಾದ ತಕ್ಷಣ ನಿನ್ಗೆ ಬಂದು ಹೇಳ್ತೀನಿ. ಸರಿ. ನೀನೀಗ ಚಿಂತೆ ಬಿಟ್ಟು ಕೃಷ್ಣನ ನೋಡ್ಕೋ. ಗೋಮಾತೆ, ನನ್ನ ನಂಬಿಕೆ ನಿಜ ಆಯ್ತು. ನಿನ್ ಕಷ್ಟನೂ ಕೂಡ ದೂರ ಆಯ್ತು. ಈಗ ನೀನು ನಿನ್ ನಿಜವಾದ ರೂಪಕ್ಕೂ ಬಂದೆ. ನಂದಣ್ಣ, 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 ನಂದ್ರಾಣಿ. ಏನ್ ವಿಷಯ ದಾಮೋದರಣ್ಣ? ಗೋಕುಲದ ಮೇಲೆ ಬಹಳ ದೊಡ್ಡ ಆಪತ್ತು ಬಂದಿದೆ. ಆಪತ್ತು? ಎಂಥ ಆಪತ್ತು? ಮತ್ತಿನ್ನೊಬ್ಬ ರಾಕ್ಷಸ ಬಂದ ಗೋಕುಲಕ್ಕೆ? ರಾಕ್ಷಸ ಅಲ್ಲ ನಂದ್ರಾಣಿ, ರಾಕ್ಷಸರಿಗೆ ಅಪ್ಪ. ರಾಕ್ಷಸ ರಾಜ ಕಂಸ ಸ್ವತಃ ಗೋಕುಲಕ್ಕೆ ಬಂದಿದ್ದಾನೆ. ಕಂಸ? ದಾಮೋದರಣ್ಣ, ಇದೇನ್ ಹೇಳ್ತಿದ್ದೀರಾ? ನಾನು ಕಣ್ಣಾರೆ ನೋಡಿದ್ದೀನಿ, ನಿಮಗ್ ಬಂದು ಹೇಳ್ತಾ ಇದ್ದೀನಿ. ಕಂಸ ಒಬ್ಬನೇ ಬಂದಿಲ್ಲ, ಅವನ ಜೊತೆ ಮಹಾರಾಜ ವಸುದೇವ, ಮಹಾರಾಣಿ ದೇವಕಿನೂ ಇದ್ದಾರೆ. ಅವನಿಗೆ ಬೇಕಾಗಿರೋದಾದ್ರೂ ಏನು? ನಂದರಾಜ, ನಂದರಾಣಿ ಅವರೇ, ಗೋಕುಲವಾಸಿಗಳು ಭಗವಂತ ಕಂಸರ ದರ್ಶನಕ್ಕೆ ಬರಬೇಕು ಅಂತ ಆದೇಶ ಬಂದಿದೆ. ಅಲ್ಲ, ನಂದರಾಜ ಕಾಣ್ತಾನೇ ಇಲ್ಲ. ಅವ್ರು ಯಾವ್ದೋ ಮುಖ್ಯವಾದ ಕೆಲ್ಸಕ್ಕೆ ಹೊರಗೆ ಹೋಗಿದ್ದಾರೆ. ಮುಖ್ಯವಾದ ಕೆಲಸ? ಗೋಮಾತೆ, ನನ್ಗಂತೂ ಗೊತ್ತಿರ್ಲಿಲ್ಲ ನೀನ್ ಯಾವ ಕಾರಣಕ್ಕಲ್ಲಾಗಿದ್ದೆ. ಆದ್ರೆ ಈಗ ನೀನು ಎಲ್ಲಾ ರೀತಿಯಿಂದ ಸರಿಯಾಗಿದ್ಯಾ. ಹೇ ಪ್ರಭು, ಯುಗ ಯುಗಗಳಿಂದ ನಾನು ಗೋಕುಲದಲ್ಲಿ ನಿಮ್ಮದೇ ಪ್ರತೀಕ್ಷೆಯಲ್ಲಿದ್ದೆ. ನನ್ನ ತಂದೆ ದಕ್ಷನ ಶಾಪವನ್ನು ಕೇವಲ ನೀವೇ ದೂರ ಮಾಡಬಹುದಿತ್ತು. ಗೋಮಾತೆ, ನೀನ್ ಏನ್ ಯೋಚಿಸ್ತಿದ್ಯಾ ಗೋಮಾತೆ? ಪ್ರಭು, ನೀವಂತೂ ಅಂತರ್ಯಾಮಿ. ಗೋಮಾತೆ, ನನ್ಗೆ ಅರ್ಥ ಆಯ್ತು. ನಿನ್ಗೆ ನಿಮ್ ಮನೆಯವ್ರ ನೆನ್ಪಾಗಿರ್ಬೇಕು. ಅವ್ರ ಹತ್ರ ಹೋಗ್ಬೇಕು ಅನ್ಕೋತಿದ್ಯಲ್ಲ ಗೋಮಾತೆ. ಎಲ್ಲಿ ಚರಾಚರಗಳ ಸ್ವಾಮಿ ತಾನೇ ಉಪಸ್ಥಿತನಿದ್ದಾನೋ ಅಲ್ಲಿಂದ ದೂರವಿರಲು ಯಾರು ತಾನೇ ಬಯಸುತ್ತಾರೆ ಪ್ರಭು. ಆದರೆ ನಿಮ್ಮ ಪೂರ್ವಾಜ್ಞೆಯ ಅನುಸಾರ ವಿಧಿಯು ತನ್ನ ಕಾರ್ಯ ಮಾಡಲು ನಾನು ನನ್ನ ಕಾರ್ಯವನ್ನು ಮಾಡಲೇಬೇಕು ಪ್ರಭು. ಗೋಮಾತೆ, ನೀನ್ ಸರಿಯಾಗಿ ಯೋಚಿಸ್ತಿದ್ಯಾ. ನೀನು ನಿನ್ ಮನೆಯವ್ರ ಹತ್ರ ಹೋಗೋದೇ ಸರಿ. ಅಲ್ಲಿ ಎಲ್ರು ನಿನ್ಗೆ ಕಾಯ್ತಿರ್ತಾರಲ್ವಾ. ಗೋಮಾತೆ, ನಾನೀಗ ಹೋಗ್ತೀನಿ. ಪ್ರಭು,
ಹೇಗೆ ನೀವು ರಾಮಾವತಾರದಲ್ಲಿ ಋಷಿ ಗೌತಮರ ಪತ್ನಿ ಅಹಲ್ಯೆಯ ಉದ್ಧಾರ ಮಾಡಿದ್ದಿರೋ ಅದೇ ಪ್ರಕಾರ ನೀವು ಇಂದು ಗೋಶಿರೋಮಣಿ ಸುರಭಿದೇನುವನ್ನು ಉದ್ಧಾರ ಮಾಡಿದಿರಿ. ದೇವಿ, ಇದು ಜಗತ್ತಿನ ಬಹುದೊಡ್ಡ ವಿಡಂಬನೆ. ಸ್ತ್ರೀಯರು ಯಾವ ಅಪರಾಧ ಮಾಡದೆ ಕೇವಲ ಪುರುಷಾಭಿಮಾನದ ಕಾರಣ ಯುಗ ಯುಗಗಳ ತನಕ ಶಾಪಿತ ಜೀವನ ನಡೆಸಿದ್ದಾರೆ. ಆದರೆ ಜಗತ್ತಿನ ಆಧಾರ ಶಕ್ತಿಯ ಅರ್ಥ ಸ್ತ್ರೀ ಮಾತ್ರ. ಅದಕ್ಕಾಗಿ ಎಲ್ಲಿಯವರೆಗೆ ಪುರುಷ ಸ್ತ್ರೀ ಶಕ್ತಿಗೆ ಪೂರ್ಣ ರೂಪದ ಸಮ್ಮಾನ ನೀಡಲಾರನೋ, ಅವಳನ್ನು ಪೂರ್ತಿ ಹೃದಯದಿಂದ ಸ್ವೀಕಾರ ಮಾಡಲಾರನೋ, ಅಲ್ಲಿಯವರೆಗೂ ಅವಳ ಕಷ್ಟ ಅಂತ್ಯವಾಗುವುದಿಲ್ಲ. ನೀವು ಸತ್ಯ ಹೇಳಿದಿರಿ ಪ್ರಭು. ಸ್ತ್ರೀಯ ಮಮತೆ, ಅವಳ ಪ್ರೇಮ, ಅವಳ ಕರುಣೆಯನ್ನು ಪುರುಷ ಇಲ್ಲಿಯವರೆಗೂ ಅರಿಯಲು ಸಮರ್ಥನಾಗಿಲ್ಲ. ಅಲ್ಲಿ ನೋಡಿ ಪ್ರಭು, ಪಾಪಿ ಕಂಸನು ಮಾತೆ ದೇವಕಿಯ ಮಮತಾಮಯಿ ರೂಪದ ಆಧಾರ ಮಾಡಿಕೊಂಡು ತನ್ನ ಪಾಪಗಳಿಂದ ಮುಕ್ತನಾಗಲು ಪ್ರಯತ್ನಿಸುತ್ತಿದ್ದಾನೆ. ಪ್ರಭು, ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ನೀವು ಇಷ್ಟೊಂದು ಭಾವುಕರೆ, ವಿಷಯವೇನು ಪ್ರಭು? ದೇವಿ, ಒಬ್ಬ ಪುತ್ರನ ಜೀವನದಲ್ಲಿ ಇದಕ್ಕೂ ಭಾವುಕ ಕ್ಷಣ ಮತ್ಯಾವುದೂ ಇರಲಾರದು. ಇಂದು ನನ್ನ ಇಬ್ಬರು ಮಾತೆಯರು ಒಬ್ಬರ ಎದುರೊಬ್ಬರು ನಿಂತಿದ್ದಾರೆ. ಒಂದು ಕಡೆ ಮಾತೆ ಯಶೋದೆ, ಅವಳಂತೂ ನನ್ನನ್ನು ಪುತ್ರ ರೂಪದಲ್ಲಿ ಪ್ರಾಪ್ತವಾಗಿಸಿಕೊಳ್ಳಲು ವರ್ಷಗಳ ತಪ ಮಾಡಿದ್ದಾಳೆ. ಮತ್ತು ಇನ್ನೊಂದೆಡೆ ಮಾತೆ ದೇವಕಿ, ಆಕೆ ನನಗೆ ಜನ್ಮವೇನೋ ಇತ್ತಳು. ಆದರೆ ಇಂದು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅವಳು ತಪಕ್ಕಿಂತಲೂ ಕಠಿಣ ಜೀವನವನ್ನು ನಡೆಸುತ್ತಿದ್ದಾಳೆ. ಆಶೀರ್ವಾದ ಗೋಕುಲವಾಸಿಗಳೇ, ಇದು ನಿಮಗೆ ಪರಮ ಸೌಭಾಗ್ಯದ ದಿನ. ಸ್ವಯಂ ಭಗವಂತ ಕಂಸ ನಿಮ್ಮ ನಗರಕ್ಕೆ ಬಂದಿದ್ದಾರೆ. ಗೋಕುಲ ನಗರಿಗೆ ತಿಳಿದಿದೆ, ನಿಮ್ಮ ಹೃದಯದಲ್ಲಿ ಕೆಲ ಪ್ರಶ್ನೆಗಳು ಏಳುತ್ತಿದೆ. ಕೆಲವು ಸಂಶಯದ್ದು, ಕೆಲವು ಭಯದ್ದು. ಏಕೆ ಬಂದಿರುವೆ ನಾನಿಲ್ಲಿ ಎಂದು. ನನ್ನ ಭಕ್ತರ ಉದ್ಧಾರ ಮಾಡಲೆಂದು, ನಿಮ್ಮೆಲ್ಲರ ಕಷ್ಟ ದೂರ ಮಾಡಲು. ಆಶೀರ್ವಾದ. ನನ್ನ ಪ್ರಿಯ ಸೋದರಿ ದೇವಕಿ, ಇವಳನ್ನು ನೀವು ತಿಳಿದೇ ಇದ್ದೀರಿ. ಇವಳಿಗೆ ಬಾಲ್ಯದಿಂದ ಗೋಕುಲದ ಹಾಲು, ಮೊಸರು, ಬೆಣ್ಣೆ ಎಂದರೆ ವಿಶೇಷ ಪ್ರೇಮವಿದೆ. ಮತ್ತು ನನ್ನ ಪರಮ ಪ್ರಿಯ ಪೂಜ್ಯ ಭಾವನವರು, ಇವರಲ್ಲೂ ಗೋಕುಲವೆಂದರೆ ಅತ್ಯಂತ ಪ್ರೇಮವಿದೆ. ಅದಕ್ಕೆಂದೇ ತನ್ನ 8ನೇ ಸಂತಾನವನ್ನು ನಿಮ್ಮ ಮಧ್ಯೆ ಇರಿಸಿದ್ದರು ಗೋಕುಲದಲ್ಲಿ, ಅಲ್ಲವೇ ಭಾವನವರೇ? ಸೋದರಿ, ಏನಾದರೂ ಹೇಳು. ಇವರಿಗೆ ಹೇಳು ನಿನ್ನ ಅಷ್ಟಮ ಸಂತಾನದ ಸತ್ಯ. ಹೇಳು, ತಿಳಿಸು. ತೆರೆಯಿರಿ, ತೆರೆಯಿರಿ ಇದನ್ನು. ಯಾರಿದ್ದೀರಿ ಅಲ್ಲಿ? ತೆರೆಯಿರಿ. ಬೇಡ ದೇವಕಿ, ನಿಲ್ಲಿಸು ದೇವಕಿ. ದೇವಕಿ, ಏನನ್ನು ಹೇಳಬೇಡ. ನೀನು ನಿನ್ನ ಪುತ್ರನನ್ನು ಪಡೆಯಲಾರೆ, ಶಾಶ್ವತವಾಗಿ ಕಳೆದುಕೊಳ್ಳುವೆ. ದೇವಕಿ, ನಿಲ್ಲು. ನೀನು ನನ್ನ ಅಂತರಾತ್ಮ, ನನ್ನ ಪುತ್ರನ ಮಮತೆ. ದೇವಕಿ, ಅರ್ಥ ಮಾಡಿಕೋ, ನೀನು ಇಷ್ಟೊಂದು ದುರ್ಬಲಳಾಗಲಾರೆ. ಪುತ್ರ ಪ್ರೇಮದ ಭಾವನೆಯಲ್ಲಿ ಮುಳುಗಬೇಡ. ನಿನ್ನ ವಾತ್ಸಲ್ಯದ ಮೇಲೆ ನಿಯಂತ್ರಣವಿಡು. ಇದು ಕಂಸನ ಮೋಸ ನಿನಗೇಕೆ ಅರ್ಥವಾಗುತ್ತಿಲ್ಲ? ಅವನು ನಮ್ಮಿಂದ ನಮ್ಮ ಅಷ್ಟಮ ಸಂತಾನವನ್ನು ಕಸಿದುಕೊಳ್ಳುತ್ತಾನೆ. ಬೇಡ ದೇವಕಿ, ನೀನು ಬೇಕಾದ್ದನ್ನು ಹೇಳು. ಆದರೆ ಈಗ ನಾನು ನಿನ್ನ ಯಾವ ಮಾತನ್ನು ಕೇಳಲಾರೆ. ಇಷ್ಟೊಂದು ವರ್ಷಗಳಿಂದ ನಾನು ನಿನ್ನ ಮಾತನ್ನೇ ಕೇಳುತ್ತಾ ಬಂದಿದ್ದೇನೆ. ಮತ್ತು ನನಗೇನು ಫಲ ದೊರೆಯಿತು? ಎಲ್ಲಿದ್ದಾನೆ ನನ್ನ ಕಂದ?
ಇಲ್ಲ ದೇವಕಿ, ಇನ್ನು ನಾನು ನನ್ನ ಕಂದನಿಲ್ಲದೆ ಒಂದು ಕ್ಷಣವೂ ಇರಲಾರೆ. ನೋಡಿರಿ ಗೋಕುಲವಾಸಿಗಳೇ, ತನ್ನ ಪುತ್ರನ ವಿಯೋಗದಿಂದ ನನ್ನ ಸೋದರಿಯ ಕಣ್ಣಲ್ಲಿ ನೀರು ಘಳ 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 ಹರಿಯುತ್ತಿದೆ. ಇವಳ ದುಃಖ ನೋಡುತ್ತಾ ನನಗೂ ಕಣ್ಣೀರು ಬರುತ್ತಿದೆ. ನೀವು ಬಯಸುವುದಿಲ್ಲವೇ ಒಬ್ಬ ಮಾತೆಯ ದುಃಖ ದೂರವಾಗಲೆಂದು? ಒಬ್ಬ ಮಾತೆ ತನ್ನ ಕಂದನನ್ನು ನೋಡಲೆಂದು? ಇನ್ನು ತಡಬೇಕೆ? ಹೋಗಿರಿ ನಿಮ್ಮ ನಿಮ್ಮ ಮನೆಗಳಿಗೆ ಮತ್ತು ನಿಮ್ಮ ನಿಮ್ಮ ಮಕ್ಕಳನ್ನು ಕರೆತನ್ನಿ. ಅದರಿಂದ ನನ್ನ ಸೋದರಿ ತನ್ನ ಕಂದನನ್ನು ಗುರುತಿಸಲಿ. ಇದು ಭಗವಂತ ಕಂಸನ ಆದೇಶ. ಈಗ ಹೀಗಾದರೆ ಸತ್ಯವಾಗಿಯೂ ಅನರ್ಥವಾಗುತ್ತದೆ. ಏಕೆಂದರೆ ದೇವಕಿಯ ಮಮತೆ ತನ್ನ ಕಂದನನ್ನು ಅವಶ್ಯವಾಗಿ ಗುರುತಿಸುತ್ತದೆ. ಹೇ ನಾರಾಯಣ, ಈಗ ಈ ಜಗತ್ತಿನ ವಿಧಿಯ ಮತ್ತು ನನ್ನ ಪುತ್ರನ ಜೀವನ ರಕ್ಷೆ ಕೇವಲ ನಿನ್ನ ಕೈಯಲ್ಲಿದೆ. ಏನಾಯಿತು ನನ್ನ ಭಕ್ತರೇ? ಏನಾದರೂ ವಿನಂತಿಸುವುದಿದೆಯೇ? ಮಹಾರಾಜ ಕಂಸ, ಕ್ಷಮಿಸಿ, ಆದ್ರೆ ಗೋಕುಲದಲ್ಲಿ ದೇವಿ ದೇವಕಿಯ 8ನೇ ಸಂತಾನ ಇಲ್ಲ. ಇಲ್ಲಿ ಯಾವ ಬಾಲಕರಿದ್ರು ಅವರು ಗೋಕುಲದ ಜನರ ಮಕ್ಕಳಷ್ಟೇ. ನಂದರಾಣಿ, ನೀನೇ ಏನು ಆ ತಾತ ತಯ್ಯ ಮುದ್ದು ಕೃಷ್ಣಯ್ಯನ ಮಾತೆ? ನಿನಗೆ ಗೊತ್ತಿದೆಯೇ, ನಿನ್ನ ಕಂದ ನನ್ನನ್ನು ಬಾ ವಾ ಎಂದು ಕರೆಯುತ್ತಾನೆ. ಮಹಾರಾಜ, ದುಃಖದ ವಿಷಯ ಏನಂದ್ರೆ ನನ್ನ ಕಂದ ನಿಮ್ಮನ್ನ ಮಾವ ಅಂತ ಕರೀತಾನೆ. ಆದ್ರೆ ನಿಮ್ಗೆ ಮಾವ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ನೀವು ಕೇವಲ ಸಂದೇಹದಿಂದ ನಿಮ್ಮದೇ ಆದ ಪ್ರಜಾ ಜನರ ಮಕ್ಕಳನ್ನ ಸಾಯಿಸೋದಕ್ಕಾಗಿ ಗೋಕುಲಕ್ಕೆ ರಾಕ್ಷಸರನ್ನ ಕಳಿಸ್ತೀರಾ. ನಿಮ್ಮ ಭಯ ಮತ್ತು ಸಂದೇಹ ಇದೇ ನಿಮ್ಮನ್ನ ಸಾಯಿಸ್ತಿರೋದು ಮಹಾರಾಜ. ಇದನ್ನ ತ್ಯಜಿಸ್ಬಿಡಿ. ಇದರಲ್ಲೇ ನಿಮ್ಮ ಒಳಿತಿರೋದು. ನಂದರಾಣಿ, ನನ್ನದಲ್ಲ, ನಿನ್ನ ಮತ್ತು ಈ ಗೋಕುಲವಾಸಿಗಳ ಚಿಂತೆ ಮಾಡು ನಂದರಾಣಿ. ನಿನಗೆ ಗೊತ್ತಲ್ಲವೇ ಭಗವಂತ ಕಂಸನ ಆಜ್ಞೆಯನ್ನು ಪಾಲಿಸದಿದ್ದರೆ ಪರಿಣಾಮವೇನಾಗುವುದೆಂದು? ಗೋಕುಲವಾಸಿಗಳೇ, ನಿಮಗೆ ತಿಳಿದಿದೆ. ಅದಕ್ಕೆ ನನ್ನ ವಿನಂತಿ ಇದು. ನನ್ನ ಸೋದರಿಯ ದುಃಖ ದೂರ ಮಾಡಲು ನನಗೆ ಸಹಾಯ ಮಾಡಿ. ಹೋಗಿ ನಿಮ್ಮ ಮನೆಗೆ ಮತ್ತು ನಿಮ್ಮ ನಿಮ್ಮ ಬಾಲಕರನ್ನು ಕರೆದು ತನ್ನಿ. ಹೋಗಿ. ನಡೀರಿ. ಈಗ ಆ ಮೋಸಗಾರ ವಿಷ್ಣುವಿನ ಮೋಸವನ್ನು ಸಮಾಪ್ತಗೊಳಿಸದಂತೆ ನನ್ನನ್ನು ಯಾರು ತಡೆಯಲಾರರು. ನಾನು ದೇವಕಿ ಅಷ್ಟಮ ಸಂತಾನವನ್ನು ಖಂಡಿತ ಹುಡುಕುತ್ತೇನೆ. ಗೆಳೆಯರೇ, ಈ ಹಣ್ಣು ತುಂಬಾ ರುಚಿಯಾಗಿದೆ. ನಮ್ಮಮ್ಮ ಮಾಡೋ ಬೆಣ್ಣೆ ತರಾನೇ. ಕೃಷ್ಣ, ನಿನ್ಗೆ ರುಚಿ ಅನ್ನಿಸ್ತಿದೆ, ಆದ್ರೆ ನಿನ್ಗೋಸ್ಕರ ಹಣ್ಣು ಕುಯ್ಯಕ್ಕೋಗಿ ನಮ್ ಕೈಗೆಲ್ಲ ಮುಳ್ಚುಚ್ತು. ಕೃಷ್ಣನ್ ಗೆಳೆಯರೇ, ಕೃಷ್ಣಂಗ್ ಏನ್ ಬೇಕಾಗಿತ್ತು ಅದ್ ಸಿಕ್ಬಿಟ್ಟಿದೆ. ಆದ್ರೆ ನಿಮಗೇನ್ ಸಿಕ್ತೀಗ? ಈಗೇನೋ ಬರೀ ಮುಳ್ ಚುಚ್ಚಿದೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಹೌದು ಕೃಷ್ಣ, ಅಣ್ಣ ನಿಜ ಹೇಳ್ತಿದ್ದಾನೆ. ಗೆಳೆಯರೇ, ನೀವು ಅಣ್ಣನ ಕಡೆ ಅಲ್ಲ, ಬೆಣ್ಣೆ ಕಡೆ ಗಮನ ಕೊಡಿ. ಕೃಷ್ಣ, 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 ತಾಮು ಚಿಕ್ಕಪ್ಪ ಓಡ್ ಬರ್ತಿದ್ದಾರೆ. ಕೃಷ್ಣ, 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 ಅಪಾಯ! ಗೋಕುಲಕ್ಕೆ ಅಪಾಯ ಬಂದಿದೆ. ಅಪಾಯ? ತಾಮು ಚಿಕ್ಕಪ್ಪ, ನಿಜವಾಗ್ಲೂ ಕಂಸ ಮಾವ ಗೋಕುಲಕ್ಕೆ ಬಂದಿದ್ದಾರಾ? ನಮ್ ಗೋಕುಲಕ್ಕೆ?
ಹಾ ಕೃಷ್ಣ, ಅದು ಮಹಾರಾಜ ವಸುದೇವ ಮತ್ತೆ ಮಹಾರಾಣಿ ದೇವಕಿ ಜೊತೆ. ಇದು ತುಂಬಾ ಖುಷಿ ಪಡೋ ವಿಷಯ. ಹೌದಣ್ಣ, ಕಂಸಮಾವ ಮೊದಲನೇ ಸಾರಿ ಗೋಕ್ಲಕ್ ಬಂದಿದ್ದಾರೆ. ಅವ್ರ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗೆ ನಾವು ಅವ್ರನ್ನ ನೋಡ್ಕೊಳ್ಳೋಣ. ಸರಿ ಕೃಷ್ಣ, ನೀನು ಮಹಾರಾಜ ಕಂಸನ್ ಸತ್ಕಾರಕ್ಕೆ ತಯಾರಿ ಮಾಡ್ಕೋ. ಅಷ್ಟ್ರಲ್ಲಿ ನಾನ್ ಮನೆಗೆ ಹೋಗಿ ಲಾಡುಗಳ ವ್ಯವಸ್ಥೆ ಮಾಡ್ತೀನಿ. ಪ್ರಭು, ವಾಸ್ತವವೆಂದರೆ ಕಂಸನು ಗೋಕುಲವಾಸಿಗಳ ಜೀವನಕ್ಕೆ ಸಂಕಷ್ಟ ಒಡ್ಡುತ್ತಿದ್ದಾನೆ. ಆದರೂ ಕೃಷ್ಣನಿಗೆ ಅವನ ಸತ್ಕಾರದ ಯೋಚನೆಯೇ. ದೇವಿ, ಇದು ಮಹಾತುಂಟ ಕೃಷ್ಣನ ಸತ್ಕಾರ. ಈಗ ಸಮಯ ಬಂದಿದೆ. ಇನ್ನು ಕಂಸನಿಗೆ ಭಾಸವಾಗುತ್ತದೆ ಅವನು ಗೋಕುಲಕ್ಕಲ್ಲ, ಬದಲಾಗಿ ಗೋಲೋಕಕ್ಕೆ ಬಂದಿದ್ದಾನೆಂದು. ಪರಮಾವತಾರಿ ಶ್ರೀ ಕೃಷ್ಣನ ಧಾಮ, ಇಲ್ಲಿ ಕೃಷ್ಣ ಬಯಸುವುದೇ ಯಾವಾಗಲೂ ಆಗುವುದೆಂದು. ಕೃಷ್ಣ, ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಿದ್ಯಲ್ಲ, ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅನ್ನೋದನ್ನ ಮೊದಲು ಹೇಳು. ದಾಮು ಚಿಕ್ಕಪ್ಪ, ನಾವು ಕಂಸಮಾವನ್ ನೋಡಕ್ ಹೋಗ್ತಿದೀವಿ. ಏನಾಯ್ತು? ಕಂಸಮಾವನ ಹೆಸರು ಕೇಳಿ ಇಷ್ಟ್ಯಾಕೆ ಹೆದರ್ಕೊಂಡಿದ್ದೀರಾ? ಕೃಷ್ಣ, ನಿನಗ್ ಗೊತ್ತು ತಾನೆ ಮಹಾರಾಜ ಕಂಸ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ? ಜೀವಕ್ಕ, ನನ್ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗ್ ಗೊತ್ತಿರತ್ತೆ? ಅವರು ದೇವಕಿ ಅಮ್ಮನ್ನ 8ನೇ ಮಗನ್ನ ಹುಡ್ಕೋಕ್ ಬಂದಿದ್ದಾರೆ. ಅದೇ ಕೃಷ್ಣ, ದೂರದಲ್ಲಿರೋ ಆಪತ್ತನ್ನ ತಲೆ ಮೇಲೆ ಎಳ್ಕೊಳಕ್ಕೆ ನಾವೇ ಸ್ವತಃ ಯಾಕೆ ಹೋಗ್ಬೇಕು? ದಾಮು ಚಿಕ್ಕಪ್ಪ, ಅಮ್ಮ ಹೇಳ್ತಾಳೆ, ನಾವ್ ಎಲ್ಲಿವರೆಗೂ ಆಪತ್ತನ್ನ ಎದುರಿಸಲ್ವೋ ಅಲ್ಲಿವರೆಗೂ ನಾವು ಅದ್ರ ಮುಂದೆ ನಿಲ್ಲಕ್ಕಾಗಲ್ಲ. ಹಾಗಂದ್ರೆ ನಾವು ಕಂಸಮಾವನ ಉಪಾಯ ತಿಳ್ಕೊಳಕ್ ಹೋಗ್ತಿದೀವಿ. ಆ ಉಪಾಯನ ದೇವಕಿ ಅಮ್ಮನ ಮಗನ್ನ ಹುಡ್ಕೋಕೆ ಮಾಡಿರೋದು. ಎಲ್ಲಿವರೆಗೂ ನಮ್ಗೆ ಕಂಸಮಾವನ ಉಪಾಯ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ನಾವೇಗ್ ನಮ್ಮ ಉಪಾಯ ಮಾಡಕ್ಕಾಗುತ್ತೆ? ಈಗ ಕಂಸಮಾವನ ಉಪಾಯ ತಿಳ್ಕೊಳ್ಳೋದಿಕ್ಕೆ ಏನಾದ್ರೂ ಯೋಚನೆ ಮಾಡ್ಲೇಬೇಕಾಗುತ್ತೆ. ಹೇ ಸತ್ಯನಾರಾಯಣ, ಒಬ್ಬ ತಾಯಿಯ ಜೀವನದಲ್ಲಿ ಇಷ್ಟೊಂದು ಕಷ್ಟ, ಅವಳ ಮಮತೆಯ ಮೇಲೆ ಇಷ್ಟೊಂದು ದೊಡ್ಡ ಅನ್ಯಾಯ. ಪಾಪಿ ಕಂಸ ದೇವಿ ದೇವಕಿಯ 6 ಮಕ್ಕಳನ್ನ ಅವಳಿಂದ ಕಿತ್ಕೊಂಡ. ಮತ್ತೀಗ ದೇವಿ ದೇವಕಿ ತನ್ನ ಒಬ್ಬನೇ ಒಬ್ಬ ಜೀವಂತ ಮಗನನ್ನ ಹುಡುಕ್ತಿದ್ದಾರೆ. ಹೀಗೆ ಯಾಕೆ ಕರುಣಾನಿಧಿಯೇ, ಹೀಗೆ ಯಾಕೆ? ಮಹಾರಾಜ, ನೀವು ಹೀಗೇಕೆ ಮಾಡಿದಿರಿ? ನನ್ನ ಕಂದನಿಂದ ನನ್ನನ್ನು ಏಕೆ ದೂರ ಮಾಡಿದಿರಿ? ಅವನೆಲ್ಲಿದ್ದಾನೆ? ಗೋಕುಲದ ಯಾರ ಮನೆಗೆ ಬಿಟ್ಟು ಬಂದಿರಿ ಅವನನ್ನು? ದೇವಕಿ, ಈ ಪ್ರಶ್ನೆಯನ್ನು ನೀನೇ ನನಗೆ ಕೇಳುತ್ತಿದ್ದರೆ ಇದರ ಉತ್ತರವನ್ನು ನಿನಗೆ ಅವಶ್ಯವಾಗಿ ಕೊಡುತ್ತೇನೆ. ಇದರ ವಿಪರ್ಯಾಸ ಏನೆಂದರೆ, ಈ ಸತ್ಯ ನಿನಗೆ ತಿಳಿಯಬೇಕೋ ಇಲ್ಲ ಕಂಸನಿಗೋ? ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡು ದೇವಕಿ. ಆ ಅಧರ್ಮಿ ಕಂಸ ನಿನ್ನ ಮಮತೆಯ ಲಾಭ ಪಡೆದು ನಮ್ಮ ಕಂದನ ಜೀವವನ್ನು ಅಂತ್ಯ ಮಾಡಬಯಸಿದ್ದಾನೆ. ಮಹಾರಾಜ, ಯಾವ ಮಾತೆಯ ಮಮತೆಯು ಅವಳನ್ನು ಈ ರೀತಿ ಮೋಸ ಮಾಡದು. ಆದರೆ ಇಂದು ನನ್ನ ಮಮತೆಯೇ ನನ್ನ ಶತ್ರುವಾಗಿದೆ. ಒಂದ್ ವೇಳೆ ನನ್ ಕಂದ ನನ್ ಕಣ್ಣಿಗೆ ಒಂದು ಕ್ಷಣ ಕಾಣದೇ ಇದ್ರೆ ಆಗ ನನ್ನ ಜೀವನ ನನಗೆ ಭಾರ ಅನ್ಸೋಕ್ ಶುರುವಾಗುತ್ತೆ. ಮತ್ತೆ ದೇವಿ ದೇವಕಿ ಅವರು ಇಷ್ಟು ವರ್ಷಗಳಲ್ಲಿ ತನ್ನ ಮಗುನ ಒಂದ್ಸಲನೂ ನೋಡಿಲ್ಲ. ಅವ್ರ ಮನ್ಸಲ್ಲಿ ಎಷ್ಟು ನೋವಿರಬಹುದು ಅದನ್ನ ಕೇವಲ ಒಬ್ಬ ತಾಯಿ ಅಷ್ಟೇ ಅರ್ಥ ಮಾಡ್ಕೋಬಹುದು ಪ್ರಭು. ಕೇವಲ ಒಬ್ಬ ತಾಯಿ ಅಷ್ಟೇ ಅರ್ಥ ಮಾಡ್ಕೋಬಹುದು. ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ಚಿಕ್ಕಮ್ಮ, ನೀವೇ ಹೇಳ್ತೀರಲ್ವಾ ದೇವ್ರು ದೂರದಲ್ಲಿದ್ದಾನೆ ಆದ್ರೆ ಕತ್ಲಲ್ಲ ಅಂತ. ನೀವ್ ನೋಡ್ತೀರಿ ಚಿಕ್ಕಮ್ಮ, ದೇವಕಿ ಅಮ್ಮನ್ ದುಃಖ ಖಂಡಿತ ದೂರ ಆಗುತ್ತೆ. ಅವ್ರಿಗೆ ಅವ್ರ ಮಗನು ಖಂಡಿತ ಸಿಗ್ತಾನೆ ಚಿಕ್ಕಮ್ಮ. ಬಲರಾಮ, ಆ ದೇವ್ರು ನಿನ್ ಮಾತನ್ನ ನಿಜ ಮಾಡ್ಲಪ್ಪ. ಮಹಾರಾಜ, ನೀವು ಕಂಸನನ್ನು ಅಧರ್ಮಿ ಎನ್ನುವಿರಿ, ಆದರೆ ಎಲ್ಲಕ್ಕಿಂತ ದೊಡ್ಡ ಅಧರ್ಮವನ್ನು ನೀವು ಒಬ್ಬ ತಾಯಿಗೆ ಮಾಡಿದ್ದೀರಿ. ನನ್ನಿಂದ ನನ್ನ ಸಂತಾನವನ್ನು ಕಸಿದಿರಿ. ಮಹಾರಾಜ ಎಲ್ಲಿದ್ದಾನೆ? ಹೇಳಿರಿ ಮಹಾರಾಜ, ಎಲ್ಲಿದ್ದಾನೆ ನನ್ನ ಕಂದ? ದೇವಕಿ, ನೀನು ನನ್ನನ್ನು ಬೇಕಾದಂತೆ ನಿಂದಿಸು, ಆದರೆ ಈ ಸಮಯದಲ್ಲಿ ನಾನು ನಿನಗೆ ನಮ್ಮ ಕಂದ ನಂದನ ಮನೆಯಲ್ಲಿರುವ ಸತ್ಯವನ್ನು ಹೇಳಲಾರೆ.